ವಕೀಲನ ಮೇಲೆ ಮಾರಣಾಂತಿಕ ಹಲ್ಲೆ. ಕಕ್ಷಿದಾರನ ಪರ ನೋಟಿಸ್ ಜಾರಿ ಮಾಡಿದ್ದಕ್ಕೆ ಕೃತ್ಯ. ವಕೀಲರು ಅಂದ್ರೆ ಸತ್ಯಕ್ಕೆ ನ್ಯಾಯವನ್ನ ಒದಗಿಸಿಕೊಡುವ ಮೂಲಕ ಆರೋಪಿಗಳಿಗೆ ಶಿಕ್ಷೆಯನ್ನ ಒದಗಿಸುವ ಕೆಲಸವನ್ನ ಮಾಡ್ತಾರೆ. ಅದರಂತೆ ನಿರಪರಾಧಿಗಳಿಗೆ ಆರೋಪಿ ಪಟ್ಟದಿಂದ ಮುಕ್ತಿ ಕೊಡಿಸುವ ಕೆಲಸವನ್ನ ಮಾಡ್ತಾರೆ. ಆದರೆ ಇಲ್ಲೊಬ್ಬ ವಕೀಲರು ತಮ್ಮ ಕಕ್ಷಿದಾರರ ಸಮಸ್ಯೆಯ ವಿಚಾರವಾಗಿ ನೋಟಿಸ್ ಜಾರಿ ಮಾಡಿದ್ದಾರೆಂದು ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಪಾವಗಡದಲ್ಲಿ ಬೆಳಕಿಗೆ ಬಂದಿದೆ. ಪಾವಗಡ ತಾಲೂಕಿನ ದವಡಬೆಟ್ಟ ಗ್ರಾಮದಲ್ಲಿ ವಕೀಲ ಸುಧಾಕರ್ ಎಂಬುವರ ಮೇಲೆ 4-5 ಮಂದಿ ಗುಂಪು ಕಟ್ಟಿಕೊಂಡು ಬಂದು ವಕೀಲ ಸುಧಾಕರ್ ಮೈ ಮೇಲೆ ಇದ್ದಂತಹ ಬಟ್ಟೆಯನ್ನ ಕಿತ್ತು ಹಾಕಿ ದೇವಸ್ಥಾನದಲ್ಲಿ ಕೂಡಿ ಹಾಕಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಇನ್ನು ವಕೀಲ ಸುಧಾಕರ್ ಅವರು ತಮ್ಮ ಕಕ್ಷಿದಾರರ ಪರವಾಗಿ ನೋಟಿಸ್ ಜಾರಿ ಮಾಡಿದ್ದರಿಂದಾಗಿ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ. ಇನ್ನು ಹಲ್ಲೆಯಿಂದ ವಕೀಲ ಸುಧಾಕರ್ ಗಾಯಗೊಂಡಿದ್ದು ಕೂಡಲೇ 112ಗೆ ಕರೆ ಮಾಡಿ ವಕೀಲ ಸುಧಾಕರ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಇನ್ನು ಈ ಸಂಬಂಧ ವಕೀಲ ಶೇಷನಂದನ್ ಮಾತನಾಡಿ, ಹಲ್ಲೆ ಮಾಡಿರುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ವಕೀಲರು ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಮಯದಲ್ಲಿ ನಮ್ಮ ವಕೀಲರು ರೇಷನ್ ತಗೊಳ್ಳೋದಕ್ಕೆ ನ್ಯಾಯಬೆಲೆ ಅಂಗಡಿ ಹತ್ರ ಹೋದಾಗ ದುಷ್ಕರ್ಮಿಗಳು ಯಾವುದೋ ಹಳೆ ರೇಷನ್ ಇಟ್ಕೊಂಡು ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಒಂದು 20 ಜನ ಮೇಲ್ಪಟ್ಟು ಹೆಂಗಸರು ಮತ್ತು ಗಂಡಸರು ಸೇರಿಕೊಂಡು ಅಲ್ಲಿಂದ ದವಡಬೆಟ್ಟ ಗ್ರಾಮದೊಳಕ್ಕೆ ಅರ್ಧ ಕಿಲೋಮೀಟ್ರ್ ಆಗ್ತದೆ ಸರ್. ಅಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ವರೆಗೂ ಹೊಡ್ಕೊಂಡೇ ಬಂದು ಅಲ್ಲಿ ಒಂದು ದೇವಸ್ಥಾನದಲ್ಲಿ ಅವ್ರನ್ನ ಕೂಡಿ ಹಾಕಿ ಅಮಾನವೀಯವಾಗಿ ನಡ್ಕೊಂಡು ಕೈಗಳಿಂದ ಸನಿಕೆ ಕಾವಿನಿಂದ ಆಮೇಲೆ ಕಲ್ಲಿನಿಂದ ಮೂತಿಗೆ ಜಜ್ಜಿ ಅವ್ರ ಮೈಯೆಲ್ಲ ಬಾವು ಬರೋ ಥರ ಹೊಡೆದು ಅವ್ರಿಗೆ ಭಾಳ ಭಯಭೀತಿ ಉಂಟು ಮಾಡಿದ್ದಾರೆ. ಅವ್ರಿಗೆ ಪ್ರಾಣಾಪಾಯ ಇದೆ, ಅವ್ರಿಗೆ ಪ್ರಾಣ ರಕ್ಷಣೆ ನೀಡಬೇಕು. ದುಷ್ಕರ್ಮಗಳನ್ನ ಕೂಡಲೇ ಬಂಧಿಸಿ ಅವ್ರನ್ನ ಜೈಲು ಕಳಿಸ್ಬೇಕಂತೇಳಿ ಪೊಲೀಸರು ವಕೀಲ ವೃತ್ತಿ ಮಾಡಿರ ಅಷ್ಟೇ, ಬೇರೆ ಏನಿಲ್ಲ, ವೈಯಕ್ತಿಕ ಏನಿಲ್ಲ. ವೈಯಕ್ತಿಕ ಏನಿಲ್ಲ, ಅದು ಬೇರೆ ವೈಯಕ್ತಿಕವಾಗಿ ಬೇರೆಯವರೇನನ್ನ ಮಾಡಿದ್ರು ಪಿತೂರನ್ನ ಅದನ್ನು ಅಲ್ಲಿಗಲ್ಲಿಲ್ಲ, ಅದನ್ನು ಅಲ್ಲಿಗಲ್ಲಿಲ್ಲ ಸರ್. ಯಾಕಂದರೆ ಬೇರೆಯವರು ಈ ಥರ ಮಾಡಿದ್ರೆ ಮಾಡ್ಬೋದು ಅನ್ನೋ ಥರ ಆಗಿದೆ ಸರ್. ಭಾಳ ಅವಮಾನವಾಗಿ ಇದ್ರ ಬಗ್ಗೆ ನಿಮ್ಮ ವಕೀಲರು ಏನು ಇದೆ? ಅದಕ್ಕೆ ಸರ್ ಗುರುವಾರ ನಾವು ಒಂದು ಪ್ರೊಟೆಸ್ಟ್ ಮಾಡಿ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ ಸರ್. ಯಾಕಂದರೆ ವಕೀಲರಿಗೇನೇ ರಕ್ಷಣೆ ಇಲ್ಲ ಅಂದರೆ ಇನ್ನು ನಮಗೆ ರಕ್ಷಣೆ ಅಂದರೆ ನಾವು ಇನ್ಯಾರಿಗೆ ರಕ್ಷಣೆ ಕೊಡೋಕ್ಕಲ್ಲ, ನಮಗೆ ನ್ಯಾಯ ಇಲ್ಲ ಅಂದರೆ ಇನ್ನು ಬೇರೆಯವ್ರಿಗೆ ಯಾರು ನ್ಯಾಯ ಕೊಡ್ಸೋಕ್ಕಲ್ಲ ಅಲ್ಲವೇ ಸರ್. ಅದೊಂದು ಇದಾಗ್ಬಿಡ್ತದೆ, ಯಕ್ಷ ಪ್ರಶ್ನೆ ಆಗ್ತದೆ. ಇನ್ನು ವಕೀಲ ರವೀಂದ್ರ ಮಾತನಾಡಿ, ಕೂಡಲೇ ಪೊಲೀಸರು ತನಿಖೆಯನ್ನ ನಡೆಸಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಪಾವಗಡ ನಮ್ಮ ವಕೀಲರಂತ ದಿವಾಕರ್ ಅವ್ರಿಗೆ ಊರಿನಲ್ಲಿ ಸುಧಾಕರ್ ಅವ್ರಿಗೆ ಏನೋ ಲೀಗಲ್ ನೋಟಿಸ್ ಕೊಟ್ಟಿರೋದು, ಪಾರ್ಟಿಗೆ ಲೀಗಲ್ ನೋಟಿಸ್ ಕೊಟ್ಟಿದ್ದಕ್ಕೆ ನಮಗೆ ಲೀಗಲ್ ನೋಟಿಸ್ ಕೊಟ್ಟಿದ್ದೆ ಅನ್ನೋ ಉದ್ದೇಶ ಇಟ್ಕೊಂಡ್ಬಿಟ್ಟು ಅವನ್ನ ಏನೋ ಮಾಡಿ ಮುಗಿಸ್ಬೇಕು ಅನ್ನೋ ಮೋಟಿವೇಶನ್ ಇಟ್ಕೊಂಡ್ಬಿಟ್ಟು 15-20 ಜನ ಸೇರಿ ಹೆಂಗಸರು ಮತ್ತು ಗಂಡಸರು ಎಲ್ಲ ಸೇರಿಕೊಂಡು ದೊಣ್ಣೆಗಳಿಂದ ಹೊಡೆದು ಒಬ್ಬ ವಕೀಲನ ಹಲ್ಲೆ ಮಾಡಿದ್ದಾರೆ. ಈಗ ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದಾನೆ ಆ ವಕೀಲರು. ಸೊ ಅದಕ್ಕೋಸ್ಕರ ನಮ್ಮ ಏನು ಪಾವಗಡ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಲಿ ಇವ್ರ ವಿರುದ್ಧವಾಗಿ ಕ್ರಮ ತೆಗೆದುಕೊಂಡು ನಮ್ಮ ಅಡ್ವೊಕೇಟ್ಗೆ ಈ ಥರ ಹೊಡೆದಿದ್ದಾರೆ ಅಂತ ನಾವು ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸುವಂಥ ವ್ಯಕ್ತಿಗಳಿಗೆ ಈ ಥರ ಪ್ರೊಟೆಕ್ಷನ್ ಇಲ್ಲ ಅಂತಂದರೆ ಸಾಮಾನ್ಯ ಜನಕ್ಕೆ ಕೊಡೋಕ್ಕೆ ಸಾಧ್ಯ ಇದೆಯಾ ಇವತ್ತು ದಿನ ಅನ್ನೋ ರೀತಿಯಲ್ಲಿ ಮರೀಚಿಕೆ ಆಗ್ತಾಯಿದೆ. ಆದ್ದರಿಂದ ನಾವು ದಯಮಾಡಿ ಮೊನ್ನೆ ಏನು ವರಿಷ್ಠಾಧಿಕಾರಿಗಳಲ್ಲಿ ಮತ್ತು ವಿನಂತಿ ಮಾಡ್ಕೊಂಡಿದೆ ಅಂದರೆ ಪಾವಗಡ ವತಿಯಿಂದ ವಕೀಲರು ಅವ್ರ ಮೇಲೆ FIR ಅತಿ ಶೀಘ್ರದಲ್ಲೇ ಎಲ್ಲರನ್ನೂ ಬಂಧಿಸಿ ಇದಕ್ಕೆ ನ್ಯಾಯ ಕೊಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇತ್ತ ಹಲ್ಲೆಯಿಂದ ಗಾಯಗೊಂಡಿರೋ ವಕೀಲ ಸುಧಾಕರ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದ್ದು, ಅನೇಕ ವಕೀಲರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡ ವಕೀಲರಿಗೆ ಧೈರ್ಯ ತುಂಬಿದ್ರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.